ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ಸೊ ಯೂಟ್ಯೂಬಿನ ಇವತ್ತು 2ನೇ ವಿಡಿಯೋ. ತುಂಬ ಜನ ಕೇಳ್ತಾ ಇದ್ರಿ, ಮೇಡಮ್ ಆಫ್ ಆ್ಯಂಡ್ ಆಫ್ ತೊಗೊಬನ್ನಿ, ಕಮ್ಮಿ ಪ್ರೈಸಲ್ಲಿ ಓದ್ಸಲ ಬಿಟ್ಟಿದ್ರಲ್ಲಿ 2200 ಇತ್ತು, ಈಗ 1700 ಇದೆಯಲ್ಲ, ಅದನ್ನು ತೊಗೊಬನ್ನಿ ಅಂತ. ಸೊ ಮತ್ತೆ ರಿಸ್ಟಾಕ್ ಮಾಡಿಸಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಪ್ಯೂರ್ ಕ್ರೇಪಲ್ಲಿ ಬರುತ್ತೆ. ಇಟ್ಸ್ ನಾಟ್ ಸೆಮಿ, ಇಟ್ಸ್ ಪ್ಯೂರ್ ಕ್ರೇಪ್. ಸೆಮಿ ಬಂದು ಜಸ್ಟ್ 1000 ರುಪೀಸು. ಇದು ಬಂದು ಪ್ಯೂರ್ ಕ್ರೇಪು 280 GSM ಬರುತ್ತೆ. ಜಸ್ಟ್ 1700 ಪ್ಲಸ್ ಫ್ರೀ ಶಿಪ್ಪಿಂಗ್, 4 days ಡೆಲಿವರಿ. ಸೊ ಇಷ್ಟು ಫೆಸಿಲಿಟಿ ಈ ಒಂದು ಸ್ಯಾರಿಲಿ ಸಿಗುತ್ತೆ ನಿಮಗೆ. ಸೊ ನಾನು ಜಾಸ್ತಿ ಏನು ಮಾತಾಡಲ್ಲ, ಯಾಕಂದರೆ ಇವತ್ತು ಸ್ವಲ್ಪ ಬೇಜಾರಾಗಿದೆ, ಅದರಿಂದ ನಾನು ಏನು ಮಾತಾಡೋಕ್ಕೆ ಹೋಗಲ್ಲ. ಜಸ್ಟ್ ಸ್ಯಾರೀಸ್ ತೋರಿಸ್ಕೊಂಡು ಹೋಗ್ತೀನಿ. ಆದರೆ ಖಾಲಿ ಆದಮೇಲೆ ಬೈಕೋಬೇಡಿ. ತುಂಬ ಜನ ಖಾಲಿ ಆದಮೇಲೆ ಬೈಕೋತೀರಿ, ಜಾನು ಇಷ್ಟು ಬೇಗ ಖಾಲಿ ಮಾಡ್ತೀಯಾ ಹಂಗೆ ಹೆಂಗೆ ಅಂತ. ಖಾಲಿ ಆದರೆ ನಾನು ಏನು ಮಾಡೋಕ್ಕಲ್ಲ. ನಿಮ್ಮ ಥರನೇ ತುಂಬ ಜನ ಕಾಯ್ತಾ ಇರ್ತಾರೆ. ಒಬ್ಬೊಬ್ರು ಏನು ಅಂದ್ಕೊಬಿಟ್ಟಿರ್ತಾರೆ ಅಂದರೆ ಅವರೊಬ್ಬರೇ ರೆಗ್ಯುಲರ್ ಅಂತ ಆ ಥರ ಎಲ್ಲ ಫೀಲ್ ಮಾಡ್ತಾರೆ. ತುಂಬ ಜನ ರೆಗ್ಯುಲರ್ ಇದೆ. ಆ್ಯಕ್ಚುಲಿ ಜಗಳ ಆಗಿದ್ದು ಈ ಸ್ಯಾರಿಯಿಂದನೇ. ಅವರು ನನ್ನ ಕಸ್ಟಮರ್ ಈ ಸ್ಯಾರಿನೇ ಬೇಕು, ಈ ಸ್ಯಾರಿನೇ ಬೇಕು, ಈ ಸ್ಯಾರಿನೇ ಬೇಕಂದ್ರು. ಬಟ್ ಆ ಟೈಮಲ್ಲಿ ಆ ಸೀರೆ ಇರಲಿಲ್ಲ. ಸೊ ಈ ಒಂದು ಸ್ಯಾರಿ ಹೆವಿ ಕಿತ್ತಾಡಿ ತೊಗೊಂಡಿದ್ರು. ಆವಾಗ 2200 ಇತ್ತು, ಈಗ ಜಸ್ಟ್ 1700 ಆಗಿದೆ. ಈ ಥರ ಉಟ್ಕೊಳ್ಳೋದು ಸೂಪರ್ ಆಗಿದೆ. ಅಫಿಷಿಯಲ್ ಗ್ರೀನು, ಎಲ್ಲದರಲ್ಲೂ ಕರೆಕ್ಟಾಗಿ 3 ಪೀಸ್ ಇದೆ. ಬೇಗ ಬುಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೋಡಿ, ಇಲ್ಲಿ ಬೇಕಾದ್ರೆ ಒಂದು ಟೈಮ್ ತೋರಿಸ್ಬಿಡ್ತೀನಿ. ಎಲ್ಲರಲ್ಲೂ 3 ಪೀಸು ಕರೆಕ್ಟಾಗಿ, ಜಾಸ್ತಿ ಇಲ್ಲ. ಹಾಂ ಏನು? ಹ್ಞೂ ಹೇಳು. ಸೊ ಇನ್ನೊಂದು ನೋಡಿ, ಪೀಚ್ಗೆ ರಾಣಿ ಪಿಂಕ್. ಗೈಸ್, ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದರೆ, ಟ್ರಸ್ಟ್ ಇದ್ದರೆ, ಸೊಲ್ಲಾಪುರದಮ್ಮನ ಮೇಲೆ ನಂಬಿಕೆ ಇದ್ದರೆ ಅವ್ರು ಮಾತ್ರ ಮಾಡಿ. ಸುಮ್ಮನೆ ಮಾಡಿ ನಿಮ್ಗೆ ನೋಡಿ, ಇವೆಲ್ಲ ನೋಡಿ ವಾಪಸ್ ಬಂದಿರೋ ಪಾರ್ಸಲ್ಸು. ಇವಾಗ ತಿರ್ಗಾ ಮತ್ತೆ ನಾನು ಶಿಪ್ಪಿಂಗ್ ಹಾಕಿ ಕಳಿಸ್ತಾ ಇರೋದು ನೋಡಿ. ಇದೆಲ್ಲ ವಾಪಸ್ ಬಂದಿರೋದು. ನನಗೆ ಫೋನೇ ಬಂದಿಲ್ಲ ಅಂತಾರೆ, ನಾನು ಏನು ಮಾಡಲಿ ಹೇಳಿ. ನೋಡಿ ಎಷ್ಟು ವಾಪಸ್ ಬಂದಿದೆ. ಇವೆಲ್ಲ ನಾನು ಮತ್ತೆ ಶಿಪ್ಪಿಂಗ್ ಚಾರ್ಜ್ ಆಗೋಕ್ಕೆ ಸೀರೆ ಮೇಲೆ ಇಟ್ಕೊಳ್ಳೋದೆ 5-10 ಅರ್ಥನೇ ಮಾಡ್ಕೊಳ್ಳೋದ. ನಾನೇ ಒಂದು 7-8 ಸಲ ಫೋನ್ ಮಾಡಿದ್ದೀನಿ, ಒಂದು ಸಲಿನೂ ಫೋನ್ ಎತ್ತಲ್ಲ. ಅವ್ರ ಮಗಳ ಕೈ ಕೊಟ್ಟಿದ್ರಂತೆ ಫೋನು, ಹುಡುಗಿ ಕಟ್ ಮಾಡ್ತಂತೆ. ಏನು ಸಿಲ್ಲಿ ರೀಸನ್ಸ್ ಹೇಳ್ತಾರೋ ನಂಗೆ ಅರ್ಥನೇ ಆಗಲ್ಲ. ಫೋನ್ ಎತ್ತಬೇಕು. ನಾವೀಗ ನಾನು ಎಲ್ಲ ಕಡೆ ಆರ್ಡ್ರ್ ಮಾಡ್ತೀನಿ, ಫೋನ್ ಎತ್ತಿಲ್ಲ ನಾನು ಹೆಂಗೆ ಕೊಡ್ತಾರೋ? ನನಗೆ ನಮ್ಮ ಮನೆ ಅಡ್ರೆಸ್ ಗೊತ್ತಾ? ಪೋಸ್ಟ್ ಮ್ಯಾನ್ ಅಂದರೆ ಗೊತ್ತಿರುತ್ತೆ, ಬಟ್ ಅವ್ರು ಯಾವ್ದ್ರಲ್ಲಿ ಕಳಿಸ್ತಾರೋ ನಮಗೆ. ಈಗ ನಾನು ಪೋಸ್ಟಲ್ಲಿ ಕಳಿಸ್ತಾ ಇದ್ದೀನಿ, ಅದಕ್ಕೆ ತೀರಾ ಡಿಮ್ಯಾಂಡಲ್ಲಿ ಪೋಸ್ಟಲ್ಲಿ ಕಳಿಸ್ತಾ ಇದ್ದೀನಿ. 4 days ಡೆಲಿವರಿ. ಬೆಂಗಳೂರಿಗೆಲ್ಲ 2 days, ಇನ್ನು ಮಿಕ್ಕಿದೆಲ್ಲ 4 days. ಸೊ ಈ ಕಲರ್ ಸಖತ್ತಾಗಿದೆ. ಆರೆಂಜ್ಗೆ ಪರ್ಪಲ್ ಆಯ್ತಲ್ಲ, ಇಲ್ಲಿ ನೋಡಿ ಗೈಸ್, ಇದು ಒಂದೇ ಇರೋದು, ಸಾಕಾಗಿದೆ. ಈ ಕಲರ್ ನನಗೆ ಇಷ್ಟ. ಚಿಟ್ಟು, ಈ ಕಲರ್ ನೀನು ಹೊಲ್ಸ್ಕೊಳ್ಳ ಹಂಗೆ. ಮತ್ತೆ ಏನೋ ಹೇಳ್ತೀನಿ, ನಂಬಿಕೆ ಇದ್ದರೆ ಮಾಡಿ, ನಂಬಿಕೆ ಇಲ್ವಾ ನೀವು ವಿಡಿಯೋನು ನೋಡ್ಬಿಡಿ, ನನ್ನ ಬ್ಲಾಕ್ ಮಾಡಿಬಿಡಿ. ಯಾಕೆ ಗೊತ್ತಾ, ತುಂಬ ಜನ ಕಾಯ್ತಾ ಇರ್ತಾರೆ ನಾವು ವಿಡಿಯೋ ಬಿಡೋದನ್ನು. ಅವ್ರು ತೊಗೊಳ್ಳಿ ಸಾಕು. ಸುಮ್ಮನೆ ಮಾಡಿಬಿಟ್ಟು ನಮಗೆ ಸುಮ್ಮನೆ ಏನೇನೇನೇನೋ ಕೆಲಸದವರೆಲ್ಲ ಹತ್ಕೊಂಡು ಫೋನ್ ಮಾಡ್ತಾರೆ, ಜಾನುಕ ಹಿಂಗಂದ್ರು ಹಂಗಂದ್ರು ಅಂತ. ಯಾರು ಕೇಳೋಕೆ ರೆಡಿ ಇರಲ್ಲ ಗೈಸ್. ನೀವು ದುಡ್ಡು ಕೊಡ್ತೀರಾ, ನಾವು ಸೀರೆ ಕೊಡ್ತೀವಿ. ಅದರಲ್ಲೂ ಎಲ್ಲ ಪೇಜಸಲ್ಲಿ ಹುಡುಕಿ ಕಮ್ಮಿ ಪ್ರೈಸಲ್ಲಿ ಸೀರೆ ಕೊಡ್ತೀವಿ. ಅದನ್ನು ನೀವು ರೆಸ್ಪೆಕ್ಟ್ ಮಾಡಬೇಕು. ನೀವು ನಮಗೆ ದುಡ್ಡು ಹಾಕಿದ್ದೀರಾ, ನಾವು ಅದನ್ನು ರೆಸ್ಪೆಕ್ಟ್ ಮಾಡ್ತೀವಿ. ನೀವು ಕೂಡ ಹಾಗೆ ರೆಸ್ಪೆಕ್ಟ್ ಮಾಡಬೇಕಲ್ಲ. ಈ ಕಲರು ಸಖತ್ತಾಗಿದೆ. ಲ್ಯಾವೆಂಡರ್ಗೆ ರಾಯಲ್ ಬ್ಲೂ ಕಲರ್ ಸಖತ್ತಾಗಿದೆ ಸರ್. ಇವೆಲ್ಲ ಉಟ್ಕೊಂಡ್ರೆ ಅಂದ. ಯಾವ ಒಂದು ಗುಜ್ರಿ ಸ್ಯಾರೀಸ್ಗಳು ತಗೊಳಪ್ಪಲ್ಲಿ ಈ ಥರದ್ದು ಒಂದು ಸ್ಯಾರಿ ತಗೊಬಿಟ್ರೆ, ಇದು ನನ್ನ ಹತ್ರ ಇದೆ ಸೇಮ್ ಕಲರ್ ಗೈಸ್. ನಾನು ತೊಗೊಂಡಿರೋದು ಈ ಕಲರ್ ಹೊಲ್ಸ್ಕೊಂಡು ಇದ್ದೀನಿ, ಹಾಕ್ಕೊಂಡು ಇದ್ದೀನಿ. ಸೇಮ್ ಕಲರ್ ತೊಗೊಂಡಿರೋದು. ಜಸ್ಟ್ 1700. ನಾನು ತೊಗೋಬೇಕಾದ್ರೆ 2200. ಇವಾಗೆಲ್ಲ ಆಫರ್ ಪ್ರೈಸು. ಇಲ್ಲಿ ನೋಡಿ ಹೆಂಗಿದೆ ಸ್ಯಾರಿ. ನಮ್ಮಮ್ಮ ಎತ್ತಿಕೊಂಡಿದ್ರು ಪಾಪ, ಯಾರೋ ಕಸ್ಟಮರ್ ಕೇಳಿದ್ರು ಅಂತ ಇದು ಮಾಡಿದ್ರು ಗೈಸ್. ಇವತ್ತು ಒಂದು ಇನ್ಸಿಡೆಂಟ್ ಆಯಿತು. ಏನು ಗೊತ್ತಾ, ಈ ಸ್ಯಾರಿ ಇದೆ ಆ್ಯಕ್ಚುಲಿ. ಅವರು ನವಂಬರಲ್ಲಿ ಬುಕ್ ಮಾಡಿದರು. ಸೊ ಈ ಕಲರ್ ಸ್ಯಾರಿ ಬುಕ್ ಮಾಡಿದರು. ಈ ಬುಟ್ಟ ಬಂದು ಇಲ್ಲಿ ಬಂದಿತ್ತು, ಸರಿನಾ, ಯೆಲ್ಲೋ ಕಲರ್. ಅವರೇನಂದ್ರು, ನನಗೆ ಬೇಡ, ನಂಗೆ ಪರ್ಪಲ್ಲೇ ಬುಟ್ಟ ಬೇಕು, ನಂಗೆ 3 months ಆದರೂ ಪರವಾಗಿಲ್ಲ, ಐ ನೀಡ್ ದಿಸ್ ಅಂತಲೇ ಅಂದರು. ನಾನು ಅವ್ರೊಬ್ರಿಗೋಸ್ಕರ ಇಷ್ಟು ಸ್ಯಾರೀಸ್ ಮಾಡಿಸಿದ್ದು. ಇವಾಗ ಅದು ಬೇಡವಂತೆ. ಶಿ ಈಸ್ ಗೋಯಿಂಗ್ ಫಾರ್ ಅನದರ್ ಸ್ಯಾರಿ. ಏನು ಹೇಳ್ಬೇಕು ಹೇಳಿ. ನೀವು ಒಂದು ಅಂಗಡಿಯವರಾಗಿ ಯೋಚನೆ ಮಾಡಿ ಮಾತಾಡಲ್ಲ, ಆಮೇಲೆ ಸಡನ್ನಾಗಿ ಇದು ಮಾಡಿಬಿಡ್ತಾರೆ. ಸಿಕ್ಕಾಬಿಡ ಬೇಜಾರಾಗಿ ಇವತ್ತು. ಅದಕ್ಕೇ ಡಿಸೈಡ್ ಆಗಿಬಿಟ್ಟಿದ್ದೀನಿ, ನಂಬಿಕೆ ಇರೋರು ಮಾಡಿ, ಇಲ್ಲಾಂದರೆ ಎತ್ತಿ ಸೈಡ್ಗೆ ಹೋಗಿ ನಾನು ತಲೆ ಕೆಡ್ಸ್ಕೊಡಲ್ಲ ಅಂತ. ಯಾಕಂದರೆ ಪಾಪ ಬಡವ್ರಿಗೆ ಕೊಡೋಣ. ಅವರೆಲ್ಲ ಇದನ್ನೆಲ್ಲ ಬೇರೆ ಪೇಜಲ್ಲೆಲ್ಲ 3000 ಇದೆ, ಅಲ್ಲೆಲ್ಲ ಕೊಟ್ಟು ತೊಗೊಳ್ಳಲ್ಲ. ನಮ್ಮಂಥ ಬಡವ್ರ ಪೇಜಲ್ಲಿ ಅವ್ರೂ ತೊಗೋತಾರೆ. ಈ ಸ್ಯಾರಿಗೆ ಆ್ಯಕ್ಚುಲಿ ಆಗಿದ್ದು ಆಗುತ್ತೆ, ಏನು ಮಾಡೋಕ್ಕಲ್ಲ. ಬಿಸ್ನೆಸ್ ಆದಮೇಲೆ ಆಗಲಿ ಆಗುತ್ತೆ. ಈ ಥರ ಯಾವತ್ತೂ ಆಗಿರಲಿಲ್ಲ, ಫಸ್ಟ್ ಟೈಮ್. ಇಟ್ಸ್ ಓಕೆ. ಪೀಚ್ಗೆ ಮರೂನ್, ಇದು ಚೆನ್ನಾಗಿದೆ ಗೈಸ್. ನಿಮಗೆ ಚೆನ್ನಾಗಿತ್ತಲ್ವೇನಮ್ಮ? ನನಗೆ ಇಷ್ಟ ಆಯಿತು. ಸೆಕೆಂಡ್ ಕಲರ್ ಅಲ್ಲ.
ಎಲ್ಲ ಕಲರ್ ಮೇಡಮ್ ಮಸ್ತಾಗಿರುತ್ತೆ. ಗೈಸ್ ಎಲ್ಲರಲ್ಲೂ ಮೂರೇ ಪೀಸು. ಆಮೇಲೆ ನನ್ನಂತೂ ಬೈಕೊಂಬಿಡಿ, ಹೇಳಿದ್ದೀನಿ 3 ಪೀಸು. ಆನಂದ್ ಬ್ಲೂಗೆ ರಾಣಿ ಪಿಂಕ್. ಈ ತಾಳ್ಮೆಯಿಂದ ಕುತ್ಕೊಂಡು ನೋಡ್ತೀರಲ್ಲ ಅದಕ್ಕೆ ಹೇಳ್ಬೇಕು. ಆಮೇಲೆ ಈ ಸೀರೆಗೂ ಸೂಪರ್ ಹಿಟ್ ಬಿಡಿ. 2200 2 ಕೊಡೋಕೆ ರೆಡಿ ಆಗಿದ್ರಲ್ಲ. ಈ ಕಲರ್ ಕ್ರೀಮ್ಗೆ ರಾಣಿ ಪಿಂಕ್ ಸಾಕದಾಗಿದೆ ಸ್ಯಾರಿ. 280 ಬೇಡ, 280 GSM ಅಲ್ಲಿ ಬರುತ್ತೆ. ಸಾಕದಾಗಿದೆ ಸ್ಯಾರೀಸ್ ಎಲ್ಲ ಅದ್ಭುತ ಅಮೋಘವಾಗಿರೋ ಸ್ಯಾರೀಸ್ ಅಂದರೆ ನಮ್ಮ ಪೇಜಲ್ಲಿ ಕ್ರೇಪ್ಸು. ಆಮೇಲೆ ಬ್ಲ್ಯಾಕು ಪಿಂಕು. ಒಬ್ಬರು ಪಾಪ ನನ್ನ ಹತ್ರ ಇಲ್ಲ ಮೇಡಮ್ ಸ್ಟಾಕು ಒಂದು ತಿಂಗಳಾರು ಪರವಾಗಿಲ್ಲ ಮಾಡಿಸ್ಕೊಡಿ ಅಂದರು. ತುಂಬ ಒಳ್ಳೆ ಕಸ್ಟಮರ್ಸ್ ಇರ್ತಾರೆ, ಒಬ್ಬೊಬ್ರು ಯಾರೋ ಆ ಥರ ಕಸ್ಟಮರ್ಸೇ ಬೇಕಾಗಿಲ್ಲ ನನಗೆ. ಕೊಡಗಲ್ಲೊಬ್ರು ಸರೋಜಮ್ಮ ಅಂದ್ಬಿಟ್ಟು ಅವ್ರಿಗೆ ಸರೋಜಮ್ಮ ಪಾಪ ಅವ್ರು ಒಳ್ಳೆಯವ್ರು, ಏನು ಮಾತಾಡಿಲ್ಲ ಅವರು. ಪರವಾಗಿಲ್ಲ ಬಂದಮೇಲೆ ಕಳಿಸ್ಕೊಡಿದ್ರು. ಇಲ್ಲಿ ನೋಡಿ ಈ ಕಲರ್ ಈ ವರ್ಷ ಎಲ್ಲ ಬುಕ್ ಮಾಡಿಸ್ಕೊಂಬಿಟ್ಟೈತೆ ನಾವು ಅಕ್ಕ. ಗೈಸ್ ಈ ಕಲರ್ ನೋಡಿ, ಸ್ಪೆಷಲ್ ಕಲರ್ ನಾನೇನು ಮಾಡಿಸಿದ್ದು, ಆಶಿಕಾ ರಂಗನಾಥ್ ಅವ್ರು ಹಾಕ್ಕೊಂಡಿದ್ರು ಅಂತ. 6 ನಿಮಿಷ ಆಗೋಯ್ತು. ನಾನು ವಿಡಿಯೋ ಬೇಗ ಮುಗಿಸೋಣ ಅಂದರೆ ಆಗೋದೇ ಇಲ್ಲ. ನಿಮ್ಮ ಹತ್ರ ಮಾತಾಡೋದೇ ಆಗೋಗುತ್ತೆ ನಾನು. ಇಲ್ಲಿ ಸಿಯರ್ ಪೀಚ್ಗೆ ಅಲ್ಲ ಲೈಟ್ ಗ್ರೀನ್ಗೆ ಡಾರ್ಕ್ ಗ್ರೀನ್. ಈ ಕಲರ್ ಸೂಪರ್ ಆಗಿದೆ. ನನ್ನ ಕಸ್ಟಮರ್ಗಳು ಬುಕ್ ಮಾಡೋರು ಆಗಸ್ಟ್ ಅಂತವ್ರನ್ನ ಸೇವ್ ಮಾಡಿದ್ದೀನಿ. ಆಗಸ್ಟ್ ಮಂತಿಂದ ಅವ್ರು ರೆಗ್ಯುಲರ್ ಕಸ್ಟಮರು. ಅವಾಗೆಲ್ಲ ಹಂಗೆ ಮಾಡ್ತಾಯಿದ್ವಿ, ಆಗಸ್ಟ್ ಸೆಪ್ಟೆಂಬರ್ ಅಂದಾಗ ನೆನಪಿರುತ್ತೆ ನನಗೆ. ಇದು ಲೈಟ್ ಪಿಂಕ್ಗೆ ಡಾರ್ಕ್ ಗ್ರೀನ್ ಕಲರ್. ಇದು ಸೂಪರ್ ಆಗಿದೆ, ಫಸ್ಟ್ ಕ್ಲಾಸ್ ಸ್ಯಾರಿ ಥರ ಇದೆ. ಇದೆಲ್ಲ ಹೊಸ ಕಲರು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಂಬಿಕೆ ಇದ್ರೆ ಮಾಡಿ, ನಾನೇ ಮಾಡಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತಷ್ಟೊಂದು ಬೇಜಾರಾಗಿದೆ. ಸುಮ್ಮನೆ ಏನಕ್ಕೆ ಕಮ್ಮಿ ರೇಟ್ ಕೊಟ್ಟು ಸುಮ್ಮನೆ ಅವೆಲ್ಲ ಸೀನೇ ಬೇಡ. ನಂಬಿಕೆ ಇದ್ರೆ ಮಾಡಿ, ಇಲ್ಲ ಬೇಡ ಪರವಾಗಿಲ್ಲ. ಇವಾಗಲೇ ಡಿಸ್ಪ್ಯಾಚ್ ಮಾಡ್ತಾರೆ. ಎಷ್ಟು ಡಿಸ್ಪ್ಯಾಚ್ ಆಗಿದೆ ಗೊತ್ತಾ ಇವತ್ತು? ಇದಾ ನೋಡಿ, ಆ ಮೂಟೆನಾ ನೋಡಿ, ಅಲ್ಲಿ ಕಾಣಿಸಿದ್ಯಾ ಆ ಮೂಟೆನಾ? ಇನ್ನೂ ಎಷ್ಟಿದೆ ಅಂದರೆ ಸಿಂಗಲ್ ಲೇಯರ್ ಮಾಂಗಲ್ಯ ಚೈನ್ಗೆ ಇಲ್ಲಿ ಇಷ್ಟು ಜನ ನನ್ನ ನಂಬಿ ದುಡ್ಡು ಹಾಕ್ತಾರೆ ಅಂದರೆ ಅವ್ರಿಗೇನು ತಲೆ ಕೆಟ್ಟಿರಲ್ಲ. ಸರಿನಾ? ನನಗೂ ತಲೆ ಕೆಟ್ಟಿರಲ್ಲ. ಸೊ ನಂಬಿಕೆ ಇದ್ದರೆ ಮಾಡಿ, ಇಲ್ಲಾಂದರೆ ಎತ್ತಿ. ನಾನು ಆ್ಯಕ್ಚುಲಿ ಪ್ರೆಗ್ನೆಂಟ್ 3 months ಕಂಪ್ಲೀಟ್ 4 months ನಾಷ್ಟ ಮಾಡಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಯಾರಿಗೋಸ್ಕರ? ನಿಮಗೋಸ್ಕರ. ಆರ್ಡರ್ಸ್ ಕ್ಲಿಯರ್ ಮಾಡೋಣ, ಒಳ್ಳೆ ಪ್ರೈಸಲ್ಲಿ ಸ್ಯಾರೀಸ್ ಕೊಡೋಣ. ದಿನ ಒಂದೊಂದು ಹುಡುಕ್ತಾ ಇರ್ತೀವಿ ಒಳ್ಳೊಳ್ಳೆ ಪ್ರೈಸ್ಗೆ ಯಾವ್ಯಾವ ಸ್ಯಾರೀಸ್ ಇದೆ ಅಂತ. ಅದನ್ನೆಲ್ಲ ಫಸ್ಟ್ ರೆಸ್ಪೆಕ್ಟ್ ಮಾಡಿ. ಆಮೇಲೆ ಈಚೆನೂ ಒಳ್ಳೆ ಸ್ಯಾರೀಸ್ ಇದೆ. ನಮ್ಮ ಮನೆಗೆ ಗೋಡನ್ ಆಗ್ಬಿಟ್ಟೈತೆ. 2 months. ನಾ 2 months ಆದಮೇಲೆ ಇಲ್ಲಿಂದ ಜಾಗ ಖಾಲಿ. ಹೊಸ ಮನೆ, ಹೊಸ ಅಂಗಡಿ ಎಲ್ಲ ರೆಡಿ ಆಗ್ತಿದೆ. ಅಲ್ಲಿವರೆಗೂ ಸಪೋರ್ಟ್ ಮಾಡಿ. ಬೇಗ ಇವೆಲ್ಲ ಇದು ಮಾಡೋಣ. ಇವೆಲ್ಲ ಸೋಲ್ಡ್ ಔಟ್, ಆಲ್ಮೋಸ್ಟ್ 90% ಸೋಲ್ಡ್ ಔಟು. ಈ ಹಾಫ್ ಆ್ಯಂಡ್ ಆಫ್ ಒಂದು ಬ್ಯಾಲೆನ್ಸ್ ಇದೆ. ಬೇಕಂದರೆ ಬೇಗ ತೊಗೊಳ್ಳಿ. ಥ್ಯಾಂಕ್ ಯು.